ತುಂಬಾ ದಿವಸದಿಂದ ಅನ್ಕೊಳ್ತಾನೆ ಇದ್ದೆ ಒಂದು ಡಿಶ್ ಟ್ರೈನರ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು. ಮುಂಚೆ ನನ್ನ ಹತ್ರ ಇದ್ದಿದ್ದು ಪ್ಲಾಸ್ಟಿಕ್ ಇಂದಿತ್ತು, ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಈ ಡಿಶ್ ಟ್ರೈನರ್ ಆರ್ಡರ್ ಮಾಡಿದ್ದೆ. ಮಾತ್ರ ತುಂಬಾನೇ ಚೆನ್ನಾಗಿದೆ. 2 ಹೊತ್ತಿನ ಪಾತ್ರೆಗಳನ್ನ ಆರಾಮಾಗಿ ತೊಳೆದ್ಬಿಟ್ಟು ಒಣಗೋದಕ್ಕೆ ಇಡಬಹುದು. ಫೋನ್ಗಳನ್ನ ಸ್ಟೋರ್ ಮಾಡೋದಕ್ಕೆ ಬೇರೆ ಕೊಟ್ಟಿದ್ದಾರೆ. ಹಾಗೆ ತೊಳೆದಿಟ್ಟಿರೋ ನೀರೆಲ್ಲ ಒಂದ್ ಕಡೆ ಸ್ಟೋರ್ ಆಗುತ್ತೆ, ಎಲ್ಲೂ ಮೆಸ್ಸಿ ಅಂತ ಫೀಲ್ ಆಗಲ್ಲ. ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ರೀಲ್ ನನಗೆ ಫಾರ್ವರ್ಡ್ ಮಾಡಿ ಅಥವಾ ಲಿಂಕ್ ಅಂತ ಕಾಮೆಂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಂದ್ರೆ ಸಂಜೆ ಸ್ನಾಕ್ಸ್ ಗೆ ಏನಾದ್ರು ರೆಡಿ ಮಾಡ್ಕೊಂಡ್ ಬಿಡೋಣ, ಮನೇಲಿ ಮಕ್ಳಿದಾರೆ ಅಂತ ಹೇಳಿದ್ರೆ ತಿನ್ನೋದಕ್ಕೆ ಏನಾದ್ರು ಬೇಕೇ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ ಅವಲಕ್ಕಿನ ಮಾಡ್ತಾ ಇದ್ದೆ. ಮಿಕ್ಸ್ಚರ್ನ ರೆಡಿ ಮಾಡಿ ಒಂದು 10 ರಿಂದ 15 ದಿವಸವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಮೊದಲು ಪೇಪರ್ ಅವಲಕ್ಕಿನ ಚೆನ್ನಾಗಿ ಸಣ್ಣ ಉರಿಲೇನೆ ಫ್ರೈ ಮಾಡಿ ಒಂದು ಪಾತ್ರೆಗೆ ತಿಟ್ಕೊಳ್ತಾ ಇದ್ದೀನಿ. ವಯಸ್ಸಲ್ಲಿ ಇದೇನೇ ಸ್ನಾಕ್ಸ್ ಅಂತ ಹೇಳಿದ್ರೆ ಮಂಡಕ್ಕಿ ಆಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು, ಇದೇ ಫೇವ್ರೇಟ್ ಸ್ನಾಕ್ಸ್. ವಯಸ್ಸಲ್ಲಿ ನಿಮ್ ಫೇವ್ರೇಟ್ ಸ್ನಾಕ್ಸ್ ಯಾವ್ದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಬಾಣಲಿಗೆ ಎಣ್ಣೆನ ಸೇರಿಸಿ, ಎಣ್ಣೆ ಬಿಸಿ ಆದ್ಮೇಲೆ ಶೇಂಗಾ, ಬಾದಾಮಿ, ಗೋಡಂಬಿ, ಒಣಕೊಬ್ಬರಿ ಹಾಗೆ ಒಣ ದ್ರಾಕ್ಷಿನ ಫ್ರೈ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಒಗ್ಗರಣೆ ಕೊಡೋದಕ್ಕೆ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನಕಾಯಿ, ಕರಿಬೇವು, ಒಣ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ನಂತರ ಫ್ಲೇಮ್ ಆಫ್ ಮಾಡ್ಕೊಂಡು ಹುರಿದಿಟ್ಕೊಂಡಿರೋಂತ ಅವಲಕ್ಕಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದಿಷ್ಟು ಹುರ್ಗಡ್ಲೆ, 1-2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂತ ಅವಲಕ್ಕಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಟ್ರೆ ಪೇಪರ್ ಅವಲಕ್ಕಿ ರೆಡಿ ಆಗ್ಬಿಡುತ್ತೆ. ಖಂಡಿತವಾಗಿ ಇದನ್ನ ಇಷ್ಟಪಡ್ತಾರೆ, ಒಂದ್ಸಲ ಟ್ರೈ ಮಾಡಿ ನೋಡಿ.